chief guest, our international athletic motivational guru, Sri Abdul Devaya sir. Respected guests of honor, our Institute HR, Lata madam, and guest of honor, NCT principal, Dr. Diveswami sir, NCMS principal, Dr. Anandama madam, NPUC Elanka principal and well-wisher, creator, guide and in charge of this NPUC branch, Sri Mandudappa sir. My dear students, teaching and non-teaching staff and esteemed members of the management. It is a formal function usually conducted at the beginning. PU education is a crucial of 2 years journey. The students of PUC, second PUC, those who are going to write the examinations, ನಿಮ್ಮ examination ಬರೀಲಿಕ್ಕೆ ನಿಮಗೆಲ್ಲ best wishes ನ ಹೇಳಿ. So, ma'am has always motivated our students, and her valuable guidance and suggestions definitely has changed many of their lives. I heartily welcome Dr. Anandama ma'am on this great occasion to say a few words about. And all of you have successfully come to the end of your second PUC now. ಇನ್ನೊಂದ್ಸರಿ ಸೆಕೆಂಡ್ PUC ಮಕ್ಕಳು ನಿಮಗೆ ಒಂದೊಂದು ಶ್ರಮ ತೊಡ್ಕೊಂಡ್ರ ನೋಡೋಣ. ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಾ ಆಗ್ಲೇ. And all the first year students, for your one more year ahead to all the first years. And at this juncture of your second PUC, where you are moving out of the safe hand with ಈ ಗ್ರೂಪೇಷನ್ ಮಾಡಬೇಕಾದ್ರೆ ಓಪನಿಂಗ್ ಸರ್ವರಿ ಮಾಡಬೇಕಾದ್ರೆ ಆ ಉತ್ತರ ಸಂತೋಷ ಆಗುತ್ತೆ. ಕರೆಕ್ಟಾ? ಎಲ್ಲರೂ ಗ್ರೂಪೇಷನ್ ಹೋಗಿದ್ದೀರಾ? ಆ ಗ್ರೂಪೇಷನ್ದಲ್ಲಿ ಇಂಪಾರ್ಟೆಂಟ್ ಇವೆಂಟ್ ಏನಪ್ಪ ಅಂದ್ರೆ ಹಾಲು ಮುಗಿಸಿದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಯಾವಾಗಲೂ ಗೃಹ ಪ್ರವೇಶ ಸಮಾರಂಭ. ಅದೇ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಯಾಕೆ ಮಕ್ಳಿಗೆ ನೋವು ಮಾಡೋದು ಬೇಡ ಅಂತೇಳಿ ಒಂದ್ ಹೇಳ್ತೇನೆ. ನಂಜುಂಡಪ್ಪ ಸರ್ ಅಂತವ್ರು ಆಗಿರ್ಬೋದು, ವೇದಿಕೆ ಮೇಲೆ ಇರುವಂತ ಯಾರೇ ಆಗಿರ್ಬೋದು, ಎನಿಬಡಿ ಫಾರ್ ದಟ್ ಮ್ಯಾಟರ್ ಆಫ್ ಫ್ಯಾಕ್ಟ್. ವೈ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಇಸ್ ಬಿಕಾಸ್ and you are on the top, they are the toppers. Note, okay. Oh, hero, listen to me. ನಾನು ನಿಮ್ಗೆ ಹೇಳಿದ್ದೆ, ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತೇಳಿ. I am also one among you all. Once upon a time, when the university dues used to come and sit in the front row, I used to visualize this at the back. Filbert, who used to come, and I used to tell him, "Abey, Kenny, तूने क्यों टॉपर बना मालूम है पे?" That fellow was matured, and he used to tell, "क्यों बनाने?" ಸರ್ ಹೇಳಿ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಯುವಕರಲ್ಲಿದ್ದಂಥ ಎನರ್ಜಿ ಲೆಕ್ಚರರ್ಸ್ ನೋಡ್ಲಿಕ್ಕೆ ಒಂದು ಅವಕಾಶ, ಟೀಚರ್ಸ್ಗೆ, ಪ್ರಿನ್ಸಿಪಲ್ಗೆ, ಎಲ್ಲರಿಗೂ. ಯಾಕಂದ್ರೆ ಈ ಎನರ್ಜಿ ಒಂದು ಇರುತ್ತೆ ನೋಡಿ, ಆ ಎನರ್ಜಿಯಿಂದ ಏನು ಬೇಕಾದರೂ ಮಾಡ್ಬೋದು. ಅದರಿಂದಾಗಿ ಫಂಕ್ಷನ್ಗಳು ಆರ್ಗನೈಸ್ ಮಾಡೋದೇ ಮಕ್ಕಳ ಎನರ್ಜಿ ನೋಡ್ಲಿಕ್ಕೆ. ಫಂಕ್ಷನ್ ತುಂಬಾ ಚೆನ್ನಾಗಿತ್ತು. ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗಿನ ಯುವ ಶಕ್ತಿಗೆ? ನೋಡಿ, ನಿಮ್ಮ ಸಲಹೆ ಏನು? ನನ್ನ ಸಲಹೆ ಇಷ್ಟೇ, ಏನು ಅಂದ್ರೆ ಲೈಫ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್. ಜೀವನ ಒಂದು ಪಯಣ. ಆ ಪಯಣದಲ್ಲಿ ಯಾವಾಗ ಯಾರು ಬದಲಾಗ್ತಾರೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಯುವಕರನ್ನ ಸರಿ ದಾರಿಗೆ ತಗೊಂಡೋಗ್ಬೇಕಾದ್ರೆ
ತಂದೆ ತಾಯಂದ್ರು ಮುಂಚೂಣಿಯಲ್ಲಿ ಇರಬೇಕು, ಗುರುಗಳು ಅದಕ್ಕೆ ಸಹಾಯ ಮಾಡಬೇಕು. ಮತ್ತು ನೋ ಚೈಲ್ಡ್ ಈಸ್ ಬ್ಯಾಡ್, ಯಾವ ಮಗುನೂ ಕೆಟ್ಟವನಲ್ಲ ಕೆಟ್ಟವಳಲ್ಲ, ಎಲ್ಲರೂ ಏನಂದ್ರೆ ಪರಿಸ್ಥಿತಿ ಅಷ್ಟೇ. ಅದರಿಂದಾಗಿ ಯುವಕರಿಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಿವಸ ಹೋದಾಗೆ ಮೆಚೂರ್ಡ್ ಆಗಿ ಒಳ್ಳೆಯವರು ಸಿಕ್ಕಾಗ ನಾವು ಕೇವಲ ಸಜ್ಜನರ ಸಹವಾಸ ಮಾಡಿದರೆ ಹೆಜ್ಜೆಯನ್ನು ಸವಿದಂತೆ ಅಂತೇಳಿ ಹೇಳೋದಲ್ಲ, ನನ್ನಲ್ಲಿರೋ ದುರ್ಜನರ ಗುಣನ ಬಿಡ್ತಾ ಹೋಗಬೇಕು ಅನ್ನುವಂಥದ್ದೇ ನನ್ನ ಇವತ್ತಿನ ಸಂದೇಶ ಯುವಕ ಯುವತಿಯರಿಗೆ. ನಮಸ್ಕಾರ. ಕಾರ್ಯಕ್ರಮಗಳು ನಡೀಬೇಕು. ಪಠ್ಯೇತರ ಚಟುವಟಿಕೆಗಳು ಪಠ್ಯದ ಜೊತೆಗೆ ನಡೆದಾಗ ಮಕ್ಕಳಲ್ಲಿ ಹುರುಪು ಉಂಟಾಗುತ್ತೆ. ಜೊತೆಗೆ ಇಂಥ ಇಂಟರ್ನ್ಯಾಷನಲ್ ಅಥ್ಲೆಟಿಯವರ ಸಮ್ಮುಖದಲ್ಲಿ ಅವರು ಅವರ ಮಾತುಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಮಕ್ಕಳು ಆಟೋಮೆಟಿಕಲಿ ಅವರು ಇನ್ಸ್ಪೈರ್ ಆಗ್ತಾರೆ. ಈ ಸಂದರ್ಭ ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಇಂಥ ಕಾರ್ಯಕ್ರಮಗಳು ಕಾಲೇಜಿನಲ್ಲಿ ನಾವು ಅವರಿಗೆ ಸ್ವಾಗತವನ್ನ ಕೋರುವಂತಹ ಕಾರ್ಯಕ್ರಮ ಆಗಿರ್ಬೋದು, ಬೀಳ್ಕೊಡುಗೆಯನ್ನ ಕೊಡುವಂತಹ ಕಾರ್ಯಕ್ರಮಗಳು. ಈ ಬೀಳ್ಕೊಡುಗೆಯ ಸಂಬಂಧದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಾವು ಪಾಸ್ ಆಗ್ಬೇಕಪ್ಪ, ನಾವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಹಂಬಲ ಅಥವಾ ಹುಮ್ಮಸ್ಸು ಹುಟ್ಟುತ್ತೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಬಂತು. ಎಸ್ಪೆಷಲಿ ಇವತ್ತು ನಮ್ಮ ಮಧ್ಯದೇವ ಸರ್ ಮತ್ತು ಎಲ್ಲ ಪ್ರಾಂಶುಪಾಲರು ಮಕ್ಕಳಿಗೆ ಬೆಸ್ಟ್ ವಿಶಸ್ ಜೊತೆಗೆ ಬ್ಲೆಸಿಂಗ್ಸ್ ಕೊಡೋ ಮುಖಾಂತರ ಮಕ್ಕಳು ಉತ್ತೇಜನ ನೀಡಿ ಈ ಕಾರ್ಯಕ್ರಮ ಅದ್ಭುತವಾಗಿ ಬರೋ ಮುಖಾಂತರ ಮಕ್ಕಳಲ್ಲಿ ಒಂದು ಆಕ್ಟಿವ್ನೆಸ್ ಡೆವಲಪ್ ಆಯಿತು ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೇವಲ ಇನ್ನು ಕೆಲವಾರು ದಿವಸ ಎಕ್ಸಾಮ್ ಇರೋದ್ರಿಂದ ಮಕ್ಕಳು ಯಾವ ತಯಾರಾಗಿರೋದ್ರ ಬಗ್ಗೆ ಎಲ್ಲರೂ ಅವ್ರಿಗೆ ಗೈಡೆನ್ಸ್ ಕೊಡೋದ್ರ ಜೊತೆಗೆ ಬೆಸ್ಟ್ ವಿಶಸ್ ಹೇಳೋ ಮುಖಾಂತರ ಕಾಲೇಜಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ನಡೀತು. ತುಂಬ ಚೆನ್ನಾಗಿ ಸರ್, ಇವತ್ತು ನಮ್ಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ. ಈ ಬೀಳ್ಕೊಡುಗೆಯ ಒಂದು ಪ್ರಾಮುಖ್ಯತೆ ಏನಂತಂದರೆ, ಹೊರ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಶೀರ್ವಚನವನ್ನು ನಮ್ಮ ಎಲ್ಲ ಪ್ರಾಂಶುಪಾಲರುಗಳು, ಮುಖ್ಯವಾಗಿ ನಮ್ಮ ಮೋಟಿವೇಶನಲ್ ಗುರು ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಅಥ್ಲೆಟ್ ಆಗಿರ್ತಕ್ಕಂತಹ ಶ್ರೀ ಅರ್ಜುನ್ ದೇವಯ್ಯನವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಾಂಶುಪಾಲರುಗಳು ಭಾಗವಹಿಸಿ ಆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. 2 ಥರ ಮಾರ್ಗದರ್ಶನ ನೀಡಿದ್ದಾರೆ. ಒಂದು, ಎಕ್ಸಾಮನ್ನು ಯಾವ ರೀತಿ ಬರೀಬೇಕು ಅನ್ನೋದೊಂದು, ಎಕ್ಸಾಮ್ ಬರೆದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಅದಾದ ನಂತರ ಕೆರಿಯರ್, ಮುಂದೆ ಭಾಳ ಇಂಪಾರ್ಟೆಂಟ್ ಕೆರಿಯರ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಮಯೋಚಿತವಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ.